ಹಾಯ್ ಎವ್ರಿವನ್. ಇವಾಗ ನೋಡಿ, ಒಂದು ಬೇಸಿಕ್ ಗಾಡಿ ಬ್ರೀಜಾ ನೀವು LXC ತೊಗೊಂಡಿರ್ತೀರಾ. ಅದಕ್ಕೆ ಕಸ್ಟಮರ್ ನಮಗೆ ಫೋನ್ ಮಾಡಿಬಿಟ್ಟು ಎಷ್ಟಾಗತ್ತೆ ಏನಾಗತ್ತೆ ಅಂತ ಕೇಳ್ತೀರಾ. ಬೇಸ್ ಟು ಟಾಪ್ ಎಷ್ಟಾಗತ್ತೆ ಅಂತ ಕೇಳ್ತೀರಾ. ಆನ್ಸರ್, ಸೊ ಆ ಆನ್ಸರ್ ಬಂದ್ಬಿಟ್ಟು ಸರ್ ಕಸ್ಟಮರ್ ಮೇಲೆ ಡಿಪೆಂಡು. ನಿಮ್ಮ ಬಜೆಟ್ ಏನಿದೆ ಆ ಬಜೆಟ್ಗೆ ನೀವು ನಿಮ್ಮ ಗಾಡಿಗೆ ಫಿಟ್ ಮಾಡ್ಬೋದು. ನಿಮ್ಮ ಬಜೆಟ್ ಏನಿದೆ, ನೀವು ಏನೇನು ಫಿಟ್ ಮಾಡ್ತೀರಾ, ಸೊ ನಿಮಗೆ ಏನೇನು ನೆಸೆಸಿಟಿ ಇದೆ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದೊಂದು ಕಸ್ಟಮರ್ ಬೇಸ್ ಟು ಟಾಪ್ ಎಷ್ಟಾಗತ್ತೆ ಅಂತ ಫೋನ್ ಮಾಡಿ, ಅದು ಆನ್ಸರೇ ಇಲ್ಲ, ಕ್ವಶನ್ನೇ ಇಲ್ಲ. ಅದಕ್ಕೆ ಒಂದು ಗಾಡಿಗೆ ಫಿಟ್ ಮಾಡೋದು ಐಟಮ್ಗಳು 40 to 50 ಐಟಮ್ ಬರ್ತದೆ. ಒಂದೊಂದು ಪ್ರೈಸ್ ಇರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಒಂದೊಂದು ಕಸ್ಟಮರ್ದು ಒಂದೊಂದು ಬಜೆಟ್ ಇರ್ತದೆ. ಅದು ಏನು ಬಜೆಟ್ಗೆ ಏನು ಫಿಟ್ ಮಾಡ್ತೀರಾ. ಮಾಮೂಲಿ ಸಿಸ್ಟಮ್ ಬೇಕಾ, 360 ಬೇಕಾ, ಫ್ರಂಟ್ ಆ್ಯಂಡ್ ರಿಯರ್ ಕ್ಯಾಮರಾ ಬೇಕಾ, ಇಲ್ಲ ಸ್ಪೀಕರ್ ಯಾವ್ದು ಬೇಕು, ಸಿಸ್ಟಮ್ ಯಾವುದು ಬೇಕು, ಆ ಥರ ಡಿಸಿಷನ್ ಇರ್ತದೆ ನಿಮ್ದದು. ನೀವು ಡಿಸಿಷನ್ ತಗೊಳ್ಳಿ, ಏನು ಬಜೆಟ್ನಲ್ಲಿ ಏನೇನು ಮಾಡ್ಬೋದು ಅಂತ ಅದು ನೀವು ಡಿಸೈಡ್ ಮಾಡಿ ಫೋನ್ ಮಾಡ್ರೆ ನಾವು ನಿಮಗೆ ಹೇಳ್ಬೋದು. ಫೋನ್ ಮಾಡಿ ಕಸ್ಟಮರ್ಗಳು ಏನು ಮಾಡ್ತಾರೆ, ಬೇಸ್ ಟು ಟಾಪ್ ಮಾಡಬೇಕು ಎಷ್ಟಾಗತ್ತೆ ಅಂತ ಕೇಳ್ತೀರಾ. ಸೊ ಅದು ಒಂದು ಸ್ವಲ್ಪ ಈ ಗಾಡಿನಲ್ಲಿ ನಾವು ಬೇಸ್ ಟು ಟಾಪ್ ಅಂದರೆ ಏನು, ಒಂದು ಗಾಡಿಗೆ ಎಸೆಸರೀಸ್ ಫಿಟ್ ಮಾಡಿದ್ರೆ ಏನೇನು ನೆಸೆಸಿಟಿ ಇದೆ ಅಂತ ಈ ಗಾಡಿನಲ್ಲಿ ನಿಮಗೆ ಫುಲ್ ವರ್ಕ್ ಇದೆ. ಈ ಗಾಡಿನಲ್ಲಿ ಇದು ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ಇದರಲ್ಲಿ ಫಾಗ್ಲೆಟ್ ಇರಲಿಲ್ಲ, ಫಾಗ್ಲೆಟ್ ಒಂದು ಆಗ್ಬೋದು. ಇದು ಫಾಗ್ಲೆಟ್ ಸಿಗುತ್ತೆ ನಿಮಗೆ, ಫಾಗ್ಲೆಟ್ ಆಗ್ಬೋದು. ಇದು ಗಾರ್ನಿಶ್ ಸಿಗುತ್ತೆ, ಗಾರ್ನಿಶು ಆಗ್ಬೋದು. ಹೆಡ್ಲೈಟ್ಗೆ ನಿಮಗೆ ಎಲ್ಲೋ ಬಲ್ಬ್ ಬಂದಿರ್ತದೆ, ಅದು ತೆಗಿಬಿಟ್ಟು ಎಲ್ಲೋ ಶೇಡ್ನಲ್ಲಿನೇ ನಾವು ಬಲ್ಬ್ ಹಾಕಿದ್ದೀನಿ. ಇವಾಗ ವೈಟ್ ಬಲ್ಬ್ ಸ್ವಲ್ಪ ಇದೆ ಅಂತ ಎಲ್ಲೋ ಶೇಡ್ನಲ್ಲಿನೇ ಬಲ್ಬ್ ನಾವು ಇದಕ್ಕೆ ಹಾಕಿದ್ದೀನಿ. ಇದು ಶೇಡ್ ಎಲ್ಲೋ ಶೇಡ್, ಇದು ನೋಡ್ಬೋದು ನೀವು ಒಂದು ಆಚೆಯಿಂದ. ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಇನ್ಸೈಡ್ ಬಂದರೆ ಫುಲ್ ಕಂಪ್ಲೀಟ್ ನಿಮಗೆ ಎಸೆಸರೀಸ್ ಇದು ನಾವು ಫಿಟ್ ಮಾಡಿರೋದು. ಏನೇನೆಂದರೆ 360 ಡಿಗ್ರಿ ಕ್ಯಾಮ್ರಾ, ಒಂದು ಸಿಸ್ಟಮು, ಫ್ರಂಟ್ ಸ್ಪೀಕರ್, ರಿಯರ್ ಸ್ಪೀಕರು, ಸ್ಟೇರಿಂಗ್ ಕಿಟ್ಟು, ಆಮ್ರೆಸ್ಟು, ಅದೆಲ್ಲ ನಿಮಗೆ ಒಂದೊಂದು ವಿಡಿಯೋನಲ್ಲಿ ತೋರಿಸ್ತೀನಿ, ನೋಡಿ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ಆಚೆಯಿಂದ ಇದಕ್ಕೆ ಒಂದು ಚಿಕ್ಕದು RC ಲಿವರ್ ಇರಲಿಲ್ಲ, ಅದು ಒಂದು ಫಿಟ್ ಮಾಡಿದ್ದೀನಿ. ಆಮೇಲೆ ಇದು ಒಂದು ಬ್ಲ್ಯಾಕ್ ಕಲರ್ ಬಂದಿರ್ತದೆ, ಇದು ತೆಗಿಬಿಟ್ಟು ನಾವು ಈ ಥರ ಒಂದು ಕಲರ್ದು ಚಾಕ್ಲೇಟ್ ಬ್ರೌನ್ ವಿತ್ ಸಿಲ್ವರ್ ಬರ್ತದೆ, ಅದು ಹಾಕಿದ್ದೀನಿ. ಸ್ಟೇರಿಂಗ್ ನಿಮಗೆ ಈ ಥರ ಬಂದಿರ್ತದೆ, ಇದು ತೆಗಿಬಿಟ್ಟು ಟಾಪ್ ಆ್ಯಂಡ್ ಮಾಡೋದು ಸ್ಟೇರಿಂಗ್ ನಾವು ಇದಕ್ಕೆ ಹಾಕಿದ್ದೀನಿ ಒಂದು. ನೆಕ್ಸ್ಟು ಬಂದ್ಬಿಟ್ಟು ನೋಡಿ, ದೊಡ್ಡದು PC ಇದೆ ಒಂದು, ಇದು ಒಂದು ಬರ್ತದೆ ನಿಮಗೆ, ಇದು ಒಂದು ಹಾಕಿದ್ದೀನಿ. ಸೊ ಟೋಟಲ್ ಇದು ನಿಮಗೆ 7 ಪೀಸ್ ಬರ್ತದೆ. ಸಿಸ್ಟಮು ಡೈಮಂಡು ಕೆಲವು ಜನ ಕೇಳ್ತಾ ಇದ್ದಾರೆ. ಇವಾಗ ಡೈಮಂಡ್ ಸಿಸ್ಟಮು ಲೆಕ್ಕ ಇಲ್ಲ, ಆ ಥರ ನಾವು ಫಿಟ್ ಮಾಡಿದ್ದೀನಿ. ಬಟ್ ಇವಾಗ ಟ್ರೆಂಡ್ ಇದೆ, ಜನ ಆಗ್ತಾ ಇದ್ದಾರೆ. ಡೈಮಂಡ್ ಸಿಸ್ಟಮ್ನಲ್ಲಿನೂ ನಿಮಗೆ ಫೀಚರು ಬೇರೆ ಇದೆ, ಕ್ವಾಲಿಟಿ ಬೇರೆ ಇದೆ, ಅದರಲ್ಲಿ ಬ್ರ್ಯಾಂಡು ಬೇರೆ ಇದೆ. ಸೊ ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಹೆಸರು ಡೈಮಂಡ್ ಆಗಿಬಿಟ್ಟಿದೆ, ಸೊ ಬ್ರ್ಯಾಂಡ್ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಇದು GTRದು ಸಿಸ್ಟಮು 2K ನಾವು ಫಿಟ್ ಮಾಡಿರೋದು ವಿತ್ 360 ಜೊತೆನಲ್ಲಿ ಇದು ನಾವು ಫಿಟ್ ಮಾಡಿರೋದು. GTR ಕಂಪ್ನಿದೆ 360 ಡಿಗ್ರಿ ಕ್ಯಾಮ್ರಾ, ಅದು ಒಂದು ಫಿಟ್ ಆಗಿದೆ. ಇದು ನೋಡ್ಬೋದು ನೀವು. ಇದು ಬಂದ್ಬಿಟ್ಟು ನಿಮಗೆ ಡೋರ್ ಪ್ಯಾಡ್ಗೆ ಈ ಥರ ಬ್ಲ್ಯಾಕ್ ಒಂದು ಬರ್ತಿರ್ತದೆ, ಇದು ತೆಗಿಬಿಟ್ಟು ನಾವು ನೋಡಿ ಸಿಲ್ವರ್ ನಾವು ಇದಕ್ಕೆ ಫಿಟ್ ಮಾಡಿದ್ದೀನಿ. ಇನ್ಫಿನಿಟಿ ಸ್ಪೀಕರ್, ಇದಕ್ಕೆ ಫ್ರಂಟ್ ಇನ್ಫಿನಿಟಿ, ರಿಯರು ಇನ್ಫಿನಿಟಿ ಸ್ಪೀಕರ್ ಇದಕ್ಕೆ ನಾವು ಫಿಟ್ ಮಾಡಿದ್ದೀನಿ. 2 ಟನ್ನು ಇನ್ಸೈಡ್ ಇಲ್ಲೇ ಇದೆ ಒಳಗಡೆ. ಆಮ್ರೆಸ್ಟ್ ವಿತ್ತು ಚಾರ್ಜರು ಇದಕ್ಕೆ ಫಿಟ್ ಮಾಡಿದ್ದೀನಿ. ಇದಕ್ಕೆ AC ವೆಂಟೂ ನಿಮಗೆ ಇದು ಯಾವ ಗಾಡಿನಲ್ಲಿ ನೋಡಿ ನೀವು ಸಿಲ್ವರ್ ಈ ಥರ ಬಂದಿರಲ್ಲ, ಬ್ರೀಜಾಗೆ ಮಾತ್ರ. ಇದು ನಾವು ತೆಗಿಬಿಟ್ಟು ಸಿಲ್ವರು ಬ್ರೀಜಾಗಿ ಇದಕ್ಕೆ ಕಾಂಬಿನೇಷನ್ ಜೊತೆಯಲ್ಲಿ ಇದು ಎಲ್ಲ ಕಾಂಬಿನೇಷನ್ ಇರಲಿ ಅಂತ ಅದಕ್ಕೆ ಒಂದು ನಾವು ಮಾಡಿದ್ದೀವಿ. ಸಿಸ್ಟಮನ್ನು ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಇವಾಗ ಜನ 360 ಹೇಳ್ತಾ ಇದ್ದಾರೆ ನೋಡಿ, ನಾವು 360 ತೋರಿಸೋಣ. ಇದು ನಿಮಗೆ ಇದು ಫ್ರಂಟ್ ವ್ಯೂ, ಇದು ರೈಟು, ಇದು ಲೆಫ್ಟು, ಇದು ಬ್ಯಾಕು, ಇದು ಆ ಥರ ನಿಮಗೆ ಎಲ್ಲ 360 ಅಂದರೆ ಆಲ್ಮೋಸ್ಟ್ ಎಲ್ಲ ನಿಮಗೆ ಒಂದೇ ಥರ ಎಲ್ಲ ಸೆಟಪ್ ಸಿಗೋದು. ಇದು ಒಂದು ಸ್ಟೀರಿಂಗು ನಿಮಗೆ ನೋಡಿ, ಸ್ಟೀರಿಂಗು ಟಾಪ್ ಆ್ಯಂಡ್ ಮಾಡಲ್ ವಿತ್ ಇದಕ್ಕೆಲ್ಲ ಸಿಲ್ವರ್ ಮ್ಯಾಚ್ ಆಗಬೇಕು ಅಂತ ನಾವು ಮಾಡಿದ್ದೀನಿ. ಪಾರ್ಕಿಂಗ್ ಆನ್ ಮಾಡಿದ್ರೆ ನಿಮಗೆ ಲೈಟು ಬರ್ತದೆ, ಆಫ್ ಮಾಡಿದ್ರೆ ಆಫ್ ಆಗುತ್ತೆ. ಫುಲ್ ಮ್ಯಾಟ್ ಒಂದು ಇದಕ್ಕೆ ಹಾಕಿದ್ದೀನಿ. ಹಿಂದ್ಗಡೆ ಹೆಡ್ರೆಸ್ಟ್ ಇರಲಿಲ್ಲ ಗಾಡಿನಲ್ಲಿ, ಹಿಂದ್ಗಡೆ ಹೆಡ್ರೆಸ್ಟು ಇದು ನೋಡಿ, ಇದು ಅವ್ರು ಸೀಟ್ ಕವರ್ ಹಾಕೊಂಡು ಬಂದು ಅದೇ ಹೆಡ್ರೆಸ್ಟ್ಗೆ ನಾವು ಬರೀ ಹೆಡ್ರೆಸ್ಟ್ ಒಂದು ಹಾಕಿದ್ದೀನಿ. ಇದೂ ಮಾರುತಿದು ಜೆನ್ಯೂನ್ ಆಫ್ಟರ್ ಮಾರ್ಕೆಟ್ ಹೆಡ್ರೆಸ್ಟ್ ನಾವು ಹಾಕಲ್ಲ, ಇದು ಮಾರುತಿ ಜೆನ್ಯೂನ್ದೇ ಹೆಡ್ರೆಸ್ಟ್. ಇದು ಒಂದು ಹಾಕಿದ್ದೀನಿ. ಹಿಂದ್ಗಡೆ ಚಾರ್ಜರ್ ಒಂದು ಫಿಟ್ ಆಗಿದೆ ಇದಕ್ಕೆ, ಇದು ಒಂದಾಗಿದೆ. ಡಿಕ್ಕಿಗೆ ಒಂದು 360 ಡಿಗ್ರಿ ಕ್ಯಾಮ್ರಾ, ಇದು ಒಂದು ಫಿಟ್ ಮಾಡಿದ್ದೀನಿ.
ಲೈಟು ಫಿಟ್ ಆಗಿದೆ ಡಿಕ್ಕಿನಲ್ಲಿ. ಬೂಟ್ ಲೈಟನ್ನು ಒಂದು ಇವ್ರಿಗೆ ಫಿಟ್ ಮಾಡಿ ಕೊಟ್ಟಿದ್ದೀನಿ. ಇದು ನೋಡ್ಬೋದು, ಆನ್ ಮಾಡಿದ್ರೆ ಇಷ್ಟು ನಿಮಗೆ ಪವರ್ ಸಿಗುತ್ತೆ, ಆಫ್ ಮಾಡಿದ್ರೆ ಆಫ್ ಆಗುತ್ತೆ. ಕಂಪ್ನಿನಲ್ಲಿ ಇವ್ರಿಗೆ ಪೈನಿಯರ್ ಸಿಸ್ಟಮು, ಪೈನಿಯರ್ ಸ್ಪೀಕರು ಎಲ್ಲ ಕೊಟ್ಟಿದ್ರು. ಸೊ ಕಸ್ಟಮರ್ ಸರ್ಟಿಫೈಡ್ ಹಾಕಿಲ್ಲ, FOC ಇದೆ ಅಂತ ಕೊಟ್ಟಿದ್ರು. ಅದೆಲ್ಲ ನೋಡ್ಬೋದು. ಇದರಲ್ಲಿ ಇದೆ ಸಿಸ್ಟಮು, ನಿಮಗೆ ಬಿಚ್ಚಿ ತೋರಿಸ್ತೀನಿ ನೋಡಿ. ಸಿಸ್ಟಮು ಇದರಲ್ಲಿ ಇದೆ, ಕಸ್ಟಮರ್ ಅದು ಹಾಕ್ಸಿಲ್ಲ ನೋಡಿ. ಸಿಸ್ಟಮ್ ಇದೆ ಇದರಲ್ಲಿ, ಹೊಸ ಸಿಸ್ಟಮು ಅವ್ರು ಬೇಡ ಅಂತ ಹೇಳ್ಬಿಟ್ಟು ಅವರು ಡೈಮಂಡು ಸಿಸ್ಟಮು ಹಾಕಿದ್ದಾರೆ. ಸೊ ಇದು ಒಂದು ಪ್ರೊಸೆಸಿಂಗ್ ಇದೆ. ಕಂಪ್ನಿನಲ್ಲಿ ಕೊಟ್ಟಿರೋದು ಇದೂ ಒರಿಜಿನಲ್ ಪೈನಿಯರ್ದ ಇದು, ಬಟ್ ಅವ್ರಿಗೆ ಇಷ್ಟ ಆಗಿಲ್ಲ, ಅವ್ರು ಹಾಕ್ಸಿಲ್ಲ. ಒಂದು ಸ್ಪೀಕರ್ ಫ್ರಂಟ್ ಆ್ಯಂಡ್ ರಿಯರ್ ಅದನ್ನು ಬಿಟ್ಬಿಟ್ಟು ನಾವು ಇನ್ಫಿನಿಟಿ ಕಾಂಪೋನೆಂಟ್ ಸ್ಪೀಕರ್ ಹಾಕಿದ್ದೀವಿ. ಇವಾಗ ನಿಮಗೆ ಬೇರೆ ಏನಿದೆ ಅಂದರೆ ಇದರಲ್ಲಿ ಮಿರರ್ ಫೋಲ್ಡಿಂಗ್. ಇಲ್ಲಿ ಬಂದರೆ ನೀವು ಮಿರರ್ ಫೋಲ್ಡಿಂಗ್ ಈ ಥರ ಸ್ವಿಚ್ಚು ಯಾವ ಗಾಡಿನಲ್ಲಿನೂ ಇರಲಿ, ಮಾರುತಿ ಗಾಡಿನಲ್ಲಿ ನಾವು ಅದೇ ಮಿರರ್ಗೆ ಆಟೋ ಫೋಲ್ಡ್ ಮಾಡಿ ಕೊಡೋದು. ಮಿರರ್ ನಾವು ಚೇಂಜ್ ಮಾಡಲ್ಲ. ಇದು ಪ್ರೆಸ್ ಮಾಡಿದ್ರೆ ನಿಮಗೆ ಮಿರರ್ ಕ್ಲೋಸು, ತಿರುಗಿ ಪ್ರೆಸ್ ಮಾಡಿದ್ರೆ ಮಿರರ್ ಓಪನ್. ಆ ಸೈಡ್ ಈ ಸೈಡ್ ಎರಡೂ ನಿಮಗೆ ಓಪನಿಂಗ್ ಕ್ಲೋಸಿಂಗ್ ಆಗುತ್ತೆ. ರಿಮೋಟ್ನಲ್ಲಿ ಲಾಕ್ ಮಾಡ್ರೂ ನೀವು ಹಳೇದು ಐಟಮ್ ಎಲ್ಲ ಕಸ್ಟಮರ್ಗಳನ್ನ ನಾವು ಕೊಟ್ಬಿಡೋದು. ಎಲ್ಲ ಹಳೆ ಐಟಮ್ ನೋಡ್ಬೋದು. ಕೀ ಬಂದ್ಬಿಟ್ಟು ನೋಡಿ, ಇದು ಒಂದು ಕೀ ಒಂದು ನಾವು ಮಾಡಿದ್ದೀನಿ. ಇದಕ್ಕೆ ಈ ಥರ ಫ್ಲಿಪ್ ಮಾಡಲ್ದು ಒಂದು ಕೀ ನಾವು ಇದಕ್ಕೆ ಮಾಡಿದ್ದೀನಿ. ಇವಾಗ ನೋಡಿ, ವಿಂಡೋನು ನಿಮಗೆ ಡೌನ್ ಇದೆ, ಮಿರರು ಓಪನ್ ಇದೆ. ಇವಾಗ ನೋಡಿ, ನೀವು ಲಾಕ್ ಮಾಡಿದ ತಕ್ಷಣನೇ ಮಿರರ್ ಕ್ಲೋಸ್ ಆಯಿತು. ಒಂದು ವಿಂಡೋ ಮೇಲೆ, ಸೆಕೆಂಡು, ತಿರ್ಗಾ ಇದು ಥರ್ಡು, ತಿರ್ಗಾ ಇದು ಫೋರ್ತ್. ತಿರ್ಗಾ ಇಲ್ಲಿ ಬಂದರೆ ನೀವು ನೋಡಿ, ಓಪನ್ ಮಾಡಿದ್ರೆ ನಿಮಗೆ ಮಿರರ್ ಅನ್ನೋದು ಸರಿ ಓಪನ್ ಆಗಲ್ಲ, ಬರೀ ಡೋರ್ ಮಾತ್ರ ನಿಮಗೆ ಓಪನ್ ಆಗಲ್ಲ. ನೀವು ಗಾಡಿನಲ್ಲಿ ಕೂತ್ಕೊಂಡು ಇಗ್ನಿಷನ್ ಇವಾಗ ಕೀ ಹಾಕ್ಬಿಟ್ಟು ಜಸ್ಟ್ ಇಗ್ನಿಷನ್ ಆನ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ ಮಿರರ್ ಓಪನ್ ಆಗುತ್ತೆ. ಇದು ಪೂರ್ತಿ ಗಾಡಿಗೆ ನೆಸೆಸಿಟಿ ಏನಿದೆ ಅಷ್ಟು ಮಾತ್ರ ನಾವು ಇದಕ್ಕೆ ಫಿಟ್ ಮಾಡಿರೋದು. ಇದನ್ನು ತೋರಿಸ್ತೀನಿ ನೋಡಿ ನಿಮಗೆ. ಇವಾಗ ನೋಡಿ, ಕೀ ಆನ್ ಮಾಡಿಬಿಟ್ಟು ಇಲ್ಲಿ ಇಂಡಿಕೇಟರ್ ಹಾಕಿದ ತಕ್ಷಣ ನಿಮಗೆ ರೈಟ್ ವ್ಯೂ ತೋರಿಸ್ತಾ ಇದೆ. ತಿರ್ಗಾ ಇದು ಲೆಫ್ಟ್ ಆದರೆ ಲೆಫ್ಟ್ ವ್ಯೂ ನಿಮಗೆ ತೋರಿಸ್ತಾ ಇದೆ. ರಿವರ್ಸ್ ಆದರೆ ನಿಮಗೆ ರಿವರ್ಸ್ ವ್ಯೂ ತೋರಿಸ್ತಾ ಇದೆ. ಸೊ ಕಾಮನ್ ಇದು 360 ಅಂದರೆ ನಿಮಗೆ ಎಲ್ಲ ಕಾಮನ್ ಅದು. ಸೊ ಕ್ವಾಲಿಟಿ, ಬ್ರ್ಯಾಂಡು, ಫೀಚರು ಎಲ್ಲ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ. ಇದು ಒಂದು. ಇವಾಗ ಕಸ್ಟಮರ್ ಏನು ಮಾಡ್ತಾರೆ, ಬೆಸ್ಟ್ ಟು ಟಾಪ್ ಎಷ್ಟಾಗತ್ತೆ ಅಂತ ಕೇಳಿದ್ರೆ ಅದು ಆನ್ಸರ್ ಇಲ್ಲ ಸರ್. ಅದು ನಿಮ್ಮ ಬಜೆಟ್ ಏನಿದೆ ಆ ಬಜೆಟ್ನಲ್ಲಿ ನೀವು ಫಿಟ್ಟಿಂಗ್ ಮಾಡಿಸ್ಕೊಳ್ಬೋದು. ನೋಡಿ, ಈ ಗಾಡಿಗೆ ಬಂದ್ಬಿಟ್ಟು ಸಿಸ್ಟಮು, 4 ಸ್ಪೀಕರು, ಡೋರ್ಗೆ ಡ್ಯಾಂಪಿಂಗು, ಸ್ಟೇಲಿಂಗ್ ಕಿಟ್ಟು, ಆಮ್ರೆಸ್ಟು, ಸ್ಟೇರಿಂಗು, ಆಟೋ ಫೋಲ್ಡ್ ಮಿರರು, RC ಲಿವರು, AC ವೆಂಟು, LED ಬಲ್ಪು, ಫ್ಲೋರಿಂಗ್ ಮ್ಯಾಟು, ಹಿಂದ್ಗಡೆ ಹೆಡ್ರೆಸ್ಟು ಅದೆಲ್ಲ ಫಿಟ್ ಮಾಡಿದ್ದಾರೆ. ಸೊ ಒಂದೊಂದು ಕಸ್ಟಮರ್ದು ಒಂದೊಂದು ಜನ ಬರೀ ಸಿಸ್ಟಮ್ 4 ಸ್ಪೀಕರ್ ಹಾಕ್ಕೊಳ್ಳಿ ಅಂದರೆ ಅದನ್ನು ಓಕೆ ನಮ್ಮ ಹತ್ರ. ಸ್ಟೇರಿಂಗ್ ಆಗಿದ್ರೆ ಅದನ್ನು ಓಕೆ. ಸೊ ಕಸ್ಟಮರ್ ಮೇಲೆ ಡಿಪೆಂಡು. ಅದು ನೋಡಿಬಿಟ್ಟು ನೀವು ಎಲ್ಲ ವೀಡಿಯೋ ನೋಡಿ. ಬೇಕಾದಷ್ಟು ವೀಡಿಯೋ ಇದೆ ನಮ್ಮ ಹತ್ರ. ಬ್ರೀಜಾದು 1 ವೀಡಿಯೋ 2 ವೀಡಿಯೋ ನೋಡಬೇಡಿ ನೀವು, ಬೇಕಾದಷ್ಟು ವೀಡಿಯೋ ಇದೆ. ಒಂದೊಂದು ಗಾಡಿಗೆ ಒಂದೊಂದು ಥರ ಮಾಡಿದ್ದೀನಿ ನಾವು. ಅದೆಲ್ಲ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಪ್ಲಸ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಚಾನಲ್ ಇದೆ, ಬೇರೆ ಐಡಿನಲ್ಲಿ, ಇದನ್ನಲ್ಲಿನೂ ಇದೆ, IR ಕಾರ್ಡ್ ರೇಟ್ನಲ್ಲಿನೇ ಇದೆ. ಅದನ್ನಲ್ಲಿನೂ ನೋಡಿ ನಿಮಗೆ ಶಾರ್ಟ್ ವೀಡಿಯೋಸ್ ಇದೆ. ಇದು ಒಂದು ರೂಫ್ ಲೇಯರ್ ಒಂದು ಫಿಟ್ ಮಾಡಿದ್ದೀನಿ. ಇದನ್ನು ಫಿಟ್ಟಿಂಗ್ ನೋಡ್ಬೋದು ಯಾವ ಥರ ಇದೆ. ಬ್ಲ್ಯಾಕ್ ವಿತ್ ಸಿಲ್ವರ್ ಇದು ಫಿಟ್ ಮಾಡಿರೋದು.